ಹಲೋ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಯೂಶಲಿ ಫಂಕ್ಷನ್ ಮುಂಚೆ ಎಷ್ಟು ಕ್ಲೀನ್ ಮಾಡ್ತಾರಲ್ಲ ಗೊತ್ತಿಲ್ಲ, ಫಂಕ್ಷನ್ ಆದ್ಮೇಲೆ ಅದಕ್ಕಿಂತ ಡಬಲ್ ತ್ರಿಬಲ್ ಇರುತ್ತೆ ಕ್ಲೀನ್ ಮಾಡೋದು. ನಮ್ಮ ಮನೇಲೂ ಇವತ್ತೆಲ್ಲ ಆಗಿದೆ ಕೆಲಸ. ಅದಕ್ಕೋಸ್ಕರ ಅಂತ ನಾನು ಇವತ್ತು ಮಂಡೇ ಅಲ್ವಾ ಹಾಲಿಡೇ ಹಾಕೊಂಡಿದ್ದೆ. ಸೊ ವರ್ಕ್ ಇರುತ್ತೆ ನಮಗೆ. ಆಮೇಲೆ ನಿನ್ನೆ ತಾನೇ ಫಂಕ್ಷನ್ ಆಗಿದೆ. ಪಾಪುನು ಸ್ವಲ್ಪ ಕ್ರ್ಯಾಂಕಿ ಆಗಿರ್ತಾಳೆ. ಇವನ್ ನನಗೂ ನನ್ನ ಬಾಡಿಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ. ನಾವು ನಿನ್ನೆ ಎಲ್ಲ ಎದ್ದಿ ಓಡಾಡಿ ಅದು ಇದು ಅಂತ ಆಗಿರುತ್ತೆ, ಟೈರ್ಡ್ ಆಗಿರುತ್ತೆ ಅಂತೇಳಿ ಸ್ವಲ್ಪ ರಜಾ ಹಾಕೊಂಡಿದ್ದೆ ಇವತ್ತೊಂದು ದಿವಸಕ್ಕೆ. ನಾಳೆನೂ ರಜಾ ಹಾಕ್ತೀನಿ ಅಂದ್ರೆ ನಮ್ಮ ಟೀಮ್ ಲೀಡರ್ ಕೊಟ್ಟಿಲ್ಲ. ಸೊ ಸ್ಟ್ರಿಂಗೇಜ್ ಜಾಸ್ತಿ ಆಗುತ್ತೆ ಅಂತೇಳಿ ಅದನ್ನೂ ಕಿತ್ಕೊಬಿಟ್ರು. ಸೊ ಕೊಟ್ಟಿಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರು ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಸಿಕ್ ಲೀವ್ ಹಾಕೊಂಡು ನಾನು ಸುಮ್ಮನೆ ಅದೇ ಹೋಗ್ಲಿ ಪಾಪ ಅನ್ಕೊಂಡು ಅದಾದ್ಮೇಲೆ ಮನೇಲೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಮೇನ್ ಇವಾಗ ಯೂಶಲಿ ಈ ಫಂಕ್ಷನ್ ಮುಗಿದ್ಮೇಲೆ ಈ ತರ ಗಿಫ್ಟ್ಸ್ ಅಂದ್ರೆ ಗಿಫ್ಟ್ ಏನ್ ಕೊಟ್ಟಿರ್ತಾರಲ್ವಾ, ಸೊ ಅದನ್ನೆಲ್ಲ ಓಪನ್ ಮಾಡೋದು, ಆಮೇಲೆ ಮೊಯಿ ಅದೆಲ್ಲ ಚೆಕ್ ಮಾಡೋದು ಇದ್ ಮಾಡ್ತಾರೆ ಖಂಡಿತವಾಗ್ಲು. ಸೊ ಎಷ್ಟೆಷ್ಟು ಏನೇನ್ ಬಂದಿದೆ ಅಂತೆಲ್ಲ. ಸೊ ಇವತ್ತೆಲ್ಲ ನಮ್ಮ ಮನೇಲಿ ಅದೇ ಆಗಿದ್ದು. ಎಲ್ಲ ಕಂಪ್ಲೀಟ್ ಆಗಿ ನೀಟಾಗಿ ಎಲ್ಲ ಎತ್ಕೊಂಡು ನೋಡ್ಕೊಂಡು ಏನೇನ್ ಬಂದಿದೆ ಗಿಫ್ಟ್ಸ್ ಪಾಪುಗೆ, ಆಮೇಲೆ ಯಾವ್ಯಾವ ತರ ಈ ಗಿಫ್ಟ್ಸ್ ಬೇರೆ ಈ ತರ ಗಿಫ್ಟ್ಸ್ ಏನ್ ಬಂದಿದೆ, ಬಟ್ಟೆ ಅಂತೆ. ಸೊ ಆಮೇಲೆ ಅಮೌಂಟ್ ಹಾಕಿರ್ತಾರೆ ತುಂಬಾ ಜನ. ಸೊ ಅದೆಲ್ಲ ಏನೇನ್ ಬಂದಿದೆ ಅಂತ ಎಲ್ಲಾನು ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾ ಇದ್ವಿ. ಯೂಶಲಿ ನಮ್ಗೆ ಒಂದೋ ಎರಡೋ ಗಿಫ್ಟ್ ಚೆಕ್ ಮಾಡೋದಂದ್ರೆ ಈ ಹುಡುಗಿಗೆ ಆಮೇಲೆ ಸರ್ಪ್ರೈಸ್ ಗಿಫ್ಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ನಮ್ಗೆ ಒಂದೆರಡು ಗಿಫ್ಟ್ ಓಪನ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿ ಓಪನ್ ಮಾಡ್ತೀವಿ. ಅಂತದ್ರಲ್ಲಿ ಈ ತರದ ಫಂಕ್ಷನ್ಸ್ ಅಲ್ಲೆಲ್ಲ ಲ್ಯಾಪ್ಟಾಪ್ ಬಂದಿರುತ್ತೆ. ಸೊ ಅದು ಓಪನ್ ಮಾಡಿದೆಲ್ಲ ಫುಲ್ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ಸೊ ಒಂದೊಂದೇ ನಾನು ಪ್ರತಿಯೊಬ್ಬರಿಗೂ ಯಾರಿಗೂ ಕೊಟ್ಟಿಲ್ಲ, ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿ ಮಮ್ಮಿಗೆ ಹೇಳಿ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿ ನಾನು ಪಪ್ಪ ಚಿಕ್ಕ ಅಜ್ಜಿ ಎಲ್ಲ ಕುತ್ಕೊಂಡು ನಾನು ನೀಟಾಗಿ ನೋಡ್ಕೊಂಡು ಹಾಗೆ ವಿಡಿಯೋ ಬೇರೆ ಮಾಡ್ಬೇಕಿತ್ತು. ಅದಕ್ಕೋಸ್ಕರ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಓಪನ್ ಮಾಡ್ತೀವಿ. ಇವಾಗಲೇ ಅಲ್ಲ ಗೈಸ್, ಮದುವೆ ಟೈಮಲ್ಲೂ ಅಷ್ಟೇ ಈ ಥರ ಏನಾದರೂ ಗಿಫ್ಟ್ಸ್ ಬಂದರೆ ನಂಗೆ ಒಂಥರ ಏನಂತಾರೆ ಕುತೂಹಲ ಜಾಸ್ತಿ. ಇವಾಗ ಕೊರಿಯರ್ ಬಂದಾಗೂ ಅಷ್ಟೇ ಏನಾದರೂ ಬಂದಾಗ ಈ ಥರ ಓಪನ್ ಮಾಡಬೇಕು ನಾನು ಅಂತ ಸಿಕ್ಕಾಪಟ್ಟೆ ಆಸೆ. ಸೊ ಅದಕ್ಕೋಸ್ಕರ ಮಮ್ಮಿಗೆ ಹೇಳಿ ನಾನೇ ಓಪನ್ ಮಾಡ್ತೀನಿ ಅಂತೇಳಿ ಓಪನ್ ಮಾಡ್ತಾಯಿದ್ದೆ. ಇನ್ನು ತುಂಬ ಡ್ರೆಸ್ ಬಂದಿದೆ ಪಾಪುಗೆ ಅಂತೂ. ನಾನು ಇನ್ನೇನು ಸುಮಾರು ಒಂದು ವರ್ಷ ತೊಗೊಳೋದೇ ಇಲ್ಲ ಅನಿಸುತ್ತೆ. ಸೊ ಅಂದರೆ ಫಂಕ್ಷನ್ ವೇಳೆ ಅಷ್ಟೊಂದು ಬಟ್ಟೆ ಬಂದಿದೆ. ಸೊ ಬಟ್ಟೆ ಆಗಿರ್ಬೋದು, ಆಮೇಲೆ ಏನಂತಾರೆ ಕಾಲು ಚೈನು ಅದಾಗಿರ್ಬೋದು, ಕಾಲು ಚೈನು, ಆಮೇಲೆ ಕೈ ಬಳೆ ಒಂದು 3 to 4 ಜೊತೆ ಏನೋ ಬಂದಿದೆ. ಆಮೇಲೆ ಅದು ಬಿಟ್ಟರೆ ಕಾಲು ಗೆಜ್ಜೆ, ಆಮೇಲೆ ಗೊಲ್ಸು ಅಂತ ಏನೋ ಅಂತಾರಲ್ಲ, ಸೊ ಅದಂತೂ ಜಾಸ್ತಿ ಬಂದಿದೆ. ಸೊ ಅದನ್ನೇ ಹೇಳ್ತಿದ್ದೆ ಮಮ್ಮಿ, ಇನ್ನು ಅವಳು ಡೈಲಿ ಅಂದರೆ ಚೇಂಜ್ ಮಾಡ್ತಾ ಇರು, ಯಾವಾಗ ಬೇಕೋ ಹಂಗೆ ಚೇಂಜ್ ಮಾಡ್ತಾರೆ, ಹಬ್ಬಕ್ಕೆಲ್ಲ ಚೇಂಜ್ ಮಾಡ್ತಾ ಇರು ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಅದು ಜಾಸ್ತಿ ಬಂದಿದೆ. ಅದು ಬಿಟ್ಟರೆ ಇನ್ನು ಅಮೌಂಟ್ ಸ್ವಲ್ಪ ಅದು ಬಂದಿದೆ. ಇನ್ನು ಪಾಪುಗೆ ಅಂದ್ಬಿಟ್ಟು ಪುಟ್ಟ ಬಟ್ಟೆ ಅಂತೂ ಎಷ್ಟು ಪ್ರಿಟಿಯಾಗಿದೆ ಅಂದರೆ ಫ್ರಾಕ್ಸು. ಸೊ ಚಿಕ್ಕ ಫ್ರಾಕ್ಸು, ಆಮೇಲೆ ಒಂದಷ್ಟು ಬಟ್ಟೆ ಕಳಿಸಿದ್ದಾರೆ. ಸೊ ಸಿಕ್ಕಾಪಟ್ಟೆ ಕಳಿಸಿದಾರೆಲ್ಲ ಗಿಫ್ಟ್ ಮಾಡಿದ್ದಾರೆ. ಆಮೇಲೆ ತಿನ್ನಬೇಕಾದ್ರೆ ಲಾಸ್ಟಲ್ಲಿ ಒಂದು ಬೀಡ ನಾನು ತಿಂದೇ ಇಲ್ಲ ಗೈಸ್. ನೀವು ನಂಬ್ತಿರೋ ಬಿಡ್ತೀರೋ, ನಾನು ಊಟನೇ ಕರೆಕ್ಟಾಗಿ ಮಾಡಿಲ್ಲ. ಯಾವುದೇ ಆಗಲಿ ಈ ಥರ ಫಂಕ್ಷನ್ಸಲ್ಲಿ, ನಮ್ಮ ಫಂಕ್ಷನಲ್ಲಿ ನಾವು ಊಟ ಮಾಡೋಕ್ಕೆ ಆಗೋದಿಲ್ಲ. ನನಗಂತೂ ಒಂದು ತುತ್ತು ಕರೆಕ್ಟಾಗಿ ತಿನ್ನೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಲಾಸ್ಟಾಗಿ ಹೊರಡ್ಬೇಕಾದ್ರೆ ಅಂಕಲ್ ಪಾಪ ಬೀಡ ಕೊಟ್ಟು ಕಳಿಸಿದ್ರು. ಸೊ ಅದಂಗೆ ಎತ್ತಿಟ್ಟಿದೆ ಫ್ರಿಜ್ಜಲ್ಲಿ, ಅದು ನನಗೆ ಓಪನ್ ಮಾಡ್ಕೊಂಡು ತಿಂತಾಯಿದ್ವಿ. ಸೊ ಫುಡ್ ಮಾತ್ರ ಎಲ್ಲ ಬಂದವರೆಲ್ಲ ಅದನ್ನ ಹೇಳಿದ್ದು, ಊಟ ಮಾತ್ರ ಸಕ್ಕತ್ತಾಗಿತ್ತು ಅಂತೇಳಿ. ಸೊ ಲಾಸ್ಟಲ್ಲಿ ಬೀಡ ಕೊಟ್ಟಿದ್ರು, ಎಲ್ರಿಗೂ ಕೊಟ್ಟಿದ್ರು. ಆವಾಗ ನಾನು ಅದು ಫಂಕ್ಷನ್ ಟೆನ್ಷನಲ್ಲಿ, ಪಾಪು ಬೇರೆ ಹೇಳ್ತಾ ಇದ್ಲು ಒಂದು ಟೆನ್ಷನಲ್ಲಿ, ಏನೂ ಕರೆಕ್ಟಾಗಿ ತಿಂದಿರಲಿಲ್ಲ. ಬೀಡ ಆಗಿರ್ಬೋದು, ಸ್ವೀಟ್ ನನ್ನ ಫೇವ್ರೆಟ್ ಗ್ಲಾಸ್ ಸ್ಯಾಂಡ್ವಿಚ್ ಥರ ಹೇಳಿದ್ದೆ, ಅದನ್ನು ಸಹ ತಿನ್ನೋಕ್ಕಾಗಲಿಲ್ಲ. ಮನೇಲಿ ಬಂದು ಕೇಳ್ತಿದ್ದೆ ನಮ್ಮ ಮಮ್ಮಿನ, ಅಮ್ಮ ಏನಾದರೂ ಸ್ವೀಟ್ ತಗೊಬಂದ ಅಂತ. ಸೊ ಅದು ತಿನ್ನೋಕ್ಕಾಗಲಿಲ್ಲ. ಆಮೇಲೆ ಬಟ್ಟೆ ಎಲ್ಲ ಕೊಡ್ತಿದ್ದಾನೆ, ಅದಕ್ಕೆ ಬಟ್ಟೆ ಎಲ್ಲ ಸಪ್ರೇಟಾಗಿ ಇಟ್ಬೇಡ ಅಂತೇಳಿ ನೀಟಾಗಿ ಆ ಬಾಕ್ಸಲ್ಲೆಲ್ಲ ತುಂಬ್ತಾ ಇದ್ವಿ ಬಟ್ಟೆನ. ಒಂದಷ್ಟು ಬಟ್ಟೆ ನಾನು ಹೇಳಿದ್ನಲ್ಲ, ಒಂದಷ್ಟು ಬಟ್ಟೆ ಬಂದಿದೆ. ಇನ್ನು ಕಾಲ್ಗೆಜ್ಜೆ, ಅದೇನೋ ಕೈಗೆಜ್ಜೆ, ಅದು ಇದು ಅಂತೆಲ್ಲ ನೋಡಿ, ಅದೆಲ್ಲ ಒಂದಿಷ್ಟು ಬಂದಿದೆ. ಸೊ ಅದನ್ನೆಲ್ಲ ನೀಟಾಗಿ ಎತ್ತಿಕ್ಬೇಡ ಅಂತೇಳಿ ಆರ್ಗನೈಸ್ ಮಾಡಿ ಎಲ್ಲ ಎತ್ತಿಟ್ಟಿರ್ತಾ ಇದ್ವಿ. ಇನ್ನು ರಿಂಗ್ ಒಂದೆರಡು, ಆಮೇಲೆ ಓಲೆ ಅದೆಲ್ಲ ಬಂದಿದೆ. ಸೊ ಅದನ್ನೆಲ್ಲ ತೋರಿಸ್ಬಿಟ್ಟು ನೋಡಿ ಡಿಸೈನ್ ಯಾವ್ಯಾವ ಥರ ಬಂದಿದೆ. ಅಲ್ಲಂತೂ ಬಿಸಿಯಲ್ಲಿ ಏನಂದರೆ ಏನೂ ನೋಡೋಕ್ಕಾಗಲ್ಲ ಬಿಕಾಸ್ ಫುಲ್ ಎಲ್ಲ ಬರೀ ಟೆನ್ಷನ್ ಇರ್ತಾರೆ. ಯಾರು ಕೊಟ್ಟರು, ಯಾರೇನು ಇದು ಮಾಡಿಲ್ಲ, ಏನಂದರೆ ಏನೂ ಗೊತ್ತಾಗಲ್ಲ. ನೇಮ್ಸ್ ಬರ್ದಿರೋದೇ ಗೊತ್ತಾಗಿರುತ್ತೆ, ಅದು ಬಿಟ್ಟರೆ ಬೇರೆ ಇನ್ನೇನು ಯಾರು ಕೊಟ್ಟಿದ್ದಾರೆ ಅಂತಲೂ ಗೊತ್ತಾಗಲ್ಲ. ಬಿಕಾಸ್ ಅಷ್ಟು ಟೆನ್ಷನಲ್ಲಿ ಹಿಂಗಿರುತ್ತೆ. ಅದಕ್ಕೋಸ್ಕರ ಏನಂದರೆ ಏನೂ ನೋಡೋಕ್ಕಾಗಲಿಲ್ಲ. ಹಂಗೆ ಪಟ ಅಂತ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಹಂಗೆ ಇದು ಮಾಡ್ತಾಯಿದ್ವಿ. ಸೊ ಇವಾಗ ಮನೇಲಿ ಕಂಪ್ಲೀಟಾಗಿ ಫುಲ್ಲು ರಿಲ್ಯಾಕ್ಸ್ ಆಗಿ, ಆಮೇಲೆ ನೀಟಾಗಿ ಏನೇನೋ ಅಂತೆಲ್ಲ ನೋಡಿಕೊಂಡು ಮನೇಲೆಲ್ಲ ನೀಟಾಗಿ ಜೋಡಿಸ್ಕೊತಿದ್ವಿ. ಸೊ ನಾಮಕರಣ ಆದಮೇಲೆ, ನಾಮಕರಣ ಅಂತಲ್ಲ, ಈ ಮದುವೆ ಆಗಿರ್ಬೋದು ಅಥವಾ ಮನೆ ಗೃಹ ಪ್ರವೇಶ ಆಗಿರ್ಬೋದು, ಏನೋ ಒಂದು ಫಂಕ್ಷನ್ ಆಗಲಿ, ಈ ಥರ ರಿಟರ್ನ್ ಗಿಫ್ಟ್ ಮಾಡೋ ಫಂಕ್ಷನ್ಸು. ಸೊ ಆ ಥರದಲ್ಲೆಲ್ಲ ಇದೇ ಥರ ಮಾಡ್ತಾರೆ ಅಂತ ಅನಿಸುತ್ತೆ. ಅಂದರೆ ಕುತ್ಕೊಂಡು ಎಲ್ಲ ಓಪನ್ ಮಾಡಿ ಅವ್ರಿಗೆ ಇಷ್ಟ ಆಗೋ ತನಕ ನೋಡಿ ಹಿಂಗೆ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅದಾದಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಅಮ್ಮ ಅನ್ನ ಸಾಂಬಾರು ಬಸ್ಸಾರು ಮಾಡಿದರು. ಅದೇ ನಾನೇ ಹೇಳ್ದೆ, ಸ್ವಲ್ಪ ಉಳ್ಳುಳ್ಳಿಗೆ ಮಾಡಮ್ಮ ಏನಾದರೂ ತಿನ್ನೋಣ ಅಂಥೇಳಿ. ಸೊ ನನಗದೇ ಹೇಳೋಲ್ಲ, ಫಂಕ್ಷನಲ್ಲಿ ಸ್ವಲ್ಪ ಅದು ಕರೆಕ್ಟಾಗಿ ತಿನ್ನೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಏನಾದರೂ ಉಳ್ಳುಳ್ಳು ಮಾಡಮ್ಮ ತಿನ್ನೋಣ ಅಂತೇಳಿ ಬಸ್ಸಾರು ಮಾಡಿಸಿದ್ದೆ. ಸೊ ಹಂಗೆ ಗ್ಯಾಪಲ್ಲಿ ನನ್ನ ಕೈ ಮೆಹಂದಿ ಹೆಂಗೆ ಅಂಟಿದೆ ಅಂತ ತೋರಿಸ್ತಾ ಇದೆ ನೋಡಿ. ಹಲೋ ಗೈಸ್, ನಮಸ್ಕಾರ. ಇವತ್ತಿನ ಬ್ಲಾಗ್ಗೆ ನೀವು ಯಾರಿಗೂ ವೆಲ್ಕಮ್. ಸೊ ನನ್ನ ಮೆಹಂದಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಇನ್ನು. ಸೊ ನನ್ನ ಕೂದಲು ಹೇರ್ ಸ್ಟೈಲ್
ಕರ್ಲ್ ಮಾಡಿದ್ದು. ಸೊ ಇದೆಲ್ಲ ಹಂಗಂಗೆ ಇದೆ. ಆ್ಯಕ್ಚುಲಿ ಕ್ಲೀನ್ ಅಪ್ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಸೊ ಅದು ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ಆಮೇಲೆ ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಲೆಗೇನು ಸ್ನಾನ ಮಾಡಿಲ್ಲ, ಜಸ್ಟ್ ಸ್ನಾನ ಮಾಡಿ ನಾರ್ಮಲಾಗಿ ಸ್ನಾನ ಮಾಡಿ ಸೊ ರೆಡಿ ಆಗಿದ್ದೀನಿ. ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕು. ಹರ್ಷಿತಾ ಅದು ಮೊಬೈಲ್ ಹಾಳಾಗೋಗಿದೆ. ಸೊ ಸ್ವಲ್ಪ ಬೇರೆ ಮೊಬೈಲ್ ನೋಡೋಣ ಅಂತೇಳಿ ಹೋಗಬೇಕು. ಏನೇ ನಾಮಕರಣ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಬಸ್ ನಿಮಗೂ ವೀಡಿಯೋಸ್ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ರಜಾ ಹಾಕ್ಕೊಂಡಿದ್ದೆ. ಸೊ ನಂಗೆ ಗೊತ್ತಿರುತ್ತೆ, ಆ್ಯಕ್ಚುಲಿ ಯೂಶ್ವಲಾಗಿ ಗೊತ್ತಿತ್ತು, ಯಾಕಂದರೆ ನೆನ್ನೆ ಫಂಕ್ಷನ್ ಆಗಿದೆ ಸ್ವಲ್ಪ ಪಾಪುಗೆ. ಆ್ಯಕ್ಚುಲಿ ಅವಳು ಆರಾಮಾಗಿದ್ದಾಳೆ, ನಾನೇ ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಶಿ ಈಸ್ ಆಲ್ ಫೈನ್. ನಾನು ಸ್ವಲ್ಪ ಇರಲಿ ಅಂತೇಳಿ ರಜಾ ಹಾಕ್ಕೊಂಡಿದ್ದೆ ಸೇಫ್ಟಿಗೆ ಅಂತೇಳಿ. ಹೆಂಗಿದ್ರು ಸ್ಯಾಟರ್ಡೆ ಸಂಡೇ ನಮಗೆ ರಜಾ ಇರುತ್ತೆ. ಸೊ ಫ್ರೈಡೇ ರಜಾ ಹಾಕ್ಕೊಂಡಿದ್ದೆ, ಇವತ್ತು ರಜಾ ಹಾಕಿದ್ದೀನಿ. ಆ್ಯಕ್ಚುಲಿ ನಾಳೆನೂ ಕೇಳಿದೆ, ರಜಾ ಕೊಟ್ಟಿಲ್ಲ ಅವರು. ಇವಾಗ ಹೊರಗಡೆ ಹೋಗ್ಬೇಕು ಸ್ವಲ್ಪ, ಅದಕ್ಕೋಸ್ಕರ ರೆಡಿ ಆದ ಹೆಂಗೇ. ಸೊ ನನ್ನ ಮೊಬೈಲ್ ಕೇಸ್ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ ಗೈಸ್. ನಾನು ನಿಮ್ಗೆ ತೋರಿಸಿದೆ ಅನಿಸುತ್ತೆ ವ್ಲಾಗಲ್ಲಿ. ಸೊ ಪಾಪುಗೆ ಬಟ್ಟೆ ಬಂದಿರೋದು ಇದೆಲ್ಲನೂ ಇದೆ ಬಾಕ್ಸಲ್ಲಿ. ಆ್ಯಕ್ಚುಲಿ ಸೈಕಲ್ ಬಾಕ್ಸು. ಸೊ ಇದರಲ್ಲೆಲ್ಲ ಹಾಕಿ ಹಂಗೆ ಇಟ್ಟಿದ್ದೀನಿ. ಸೊ ಎಷ್ಟು ಬಟ್ಟೆ ಬಂದಿದೆ ಅಂದರೆ ನಾನು ಇನ್ನವಳಿಗೆ ತೆಗಿಯಷ್ಟೇ ಬೇಡ, ಅಷ್ಟೊಂದು ಬಟ್ಟೆ ಬಂದಿದೆ ಗೈಸ್. ಇದೆಲ್ಲ ಅಂತೂ ಅದೇ ಬಟ್ಟೆನೇ. ಸೊ ಒಂದೊಂದು ಅಷ್ಟೊಂದು ಚೆನ್ನಾಗಿಲ್ಲ, ಇನ್ನೆಲ್ಲನೂ ಸಕ್ಕದಾಗಿ ಫುಲ್ ಫ್ರಾಕ್ಸ್ ಅಂತೆ, ಏನೇನೋ ಅದ್ರ ಜೊತೆಗೆ ಕ್ಲಿಪ್ಸ್ ಅಂತೆ, ನೋಡ್ಬೋದು ನೀವು ಕ್ಲಿಪ್ಸ್ ಅಂತೆ. ಸೊ ಫುಲ್ ದೊಡ್ಡ ದೊಡ್ಡ ಫ್ರಾಕ್ಸು ಏನೋ ಬಂದ್ಬಿಟ್ಟಿದೆ. ಯಾವಾಗಲಾದರೂ ನಾನು ವೀಡಿಯೋ ಮಾಡಿದಾಗ ಹಾಕ್ತೀನಲ್ಲ ಅವಾಗ ತೋರಿಸ್ತೀನಿ ಏನೇನು ಅಂತೆಲ್ಲ ಹೇಳಿ. ಸೊ ಒಂದೊಂದಂತೂ ಫ್ರಾಕ್ಸ್ ಎಲ್ಲ ಸಕ್ಕದಾಗಿ ಬಂದಿದೆ. ಸೊ ಈ ಫ್ರಾಕ್ ನೋಡಿ ಎಷ್ಟು ಸಕ್ಕದಾಗಿದೆ. ಬಟ್ ಈ ಥರ ಹಾಕೋಕ್ಕೆ ನಮಗೆ ಹಿಂಸೆ, ಅವಳಿಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅನ್ನೋದು ಬಿಟ್ಟರೆ. ಸೊ ಈ ಡೀಟೇಲಿಂಗ್ ಎಲ್ಲ ಎಷ್ಟು ಸಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಇದು ಆಮೇಲೆ ಇದು ಸೆಟ್ ಆಗಿರ್ಬೋದು, ಇದಕ್ಕೊಂಥರ ಕಾರ್ಡ್ ಸೆಟ್ ಥರ ನೋಡಿ. ಈ ಥರ ಟಾಪು ನೋಡಿ, ಈ ಥರ ಟಾಪು, ಇದಕ್ಕೆ ಚಡ್ಡಿ ವಿತ್ ಹ್ಯಾಟು. ನಾವೆಲ್ಲಾದರೂ ಔಟ್ಸೈಡ್ ಹೋದಾಗ ಹಾಕೊಳಕ್ಕೆ ಸಕ್ಕದಾಗಿರುತ್ತೆ. ಈ ಥರ ಚಡ್ಡಿ, ಆಮೇಲೆ ಇದಕ್ಕೆ ಹ್ಯಾಟು. ಸೊ ಇದೆಲ್ಲ ಆಲ್ಮೋಸ್ಟು ಪೇರ್ಸ್ ಬಂದಿದೆ. ಸೊ ಅದು ನನಗೆ ಎತ್ತಿಟ್ಟಿದ್ದೀನಿ. ಇನ್ನು ಅವಳಿಗೆ ಬಟ್ಟೆ ತೆಗಿಯೋ ತಂಟಿಗೆ ಹೋಗಲ್ಲ, ಅಂದರೆ ಫಂಕ್ಷನ್ ವೇರ್ ಅಂತೂ ಇನ್ನು ತೆಗಿಯೋಕ್ಕೆ ಹೋಗಲ್ಲ, ಅಷ್ಟೊಂದು ಬಂದಿದೆ. ಆಲ್ಮೋಸ್ಟ್ ಇವಾಗ ಫಂಕ್ಷನ್ ಅಂದರೆ ಅದೇ ಥರನೇ ಹಾಕ್ತಾರಲ್ವ. ಸೊ ಬಟ್ಟೆ ಹಾಕ್ತಾರೆ, ಬಟ್ಟೆಲ್ಲಂತೂ ತೆಗಿಯೋಕ್ಕೆ ಹೋಗಲ್ಲ. ಇನ್ನು ನೆಕ್ಸ್ಟು ಇನ್ನು ಸೈಕಲ್ಸ್ ಮಾತ್ರ 3 ಸೈಕಲ್ ಬಂದಿದೆ. ಒಂದು ನನ್ನ ಫ್ರೆಂಡ್ಸ್ ಅವತ್ತು ತೋರಿಸ್ನಲ್ಲ ಅದೊಂದು, ಇನ್ನೊಂದು ಬಂದು ಮನು ಫ್ರೆಂಡ್ ಕಳಿಸಿರೋದು, ಇನ್ನೊಂದು ಬಂದು ಪಪ್ಪ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಪಪ್ಪ ಫ್ರೆಂಡ್ ತುಂಬ ಕ್ಲೋಸು, ಆ ಅಂಕಲ್ ಗಿಫ್ಟ್ ಮಾಡಿರೋದು. ಸೊ ಇನ್ನೊಂದು ಬಂದು ಮನು ಫ್ರೆಂಡ್ಸ್ ಮಾಡಿರೋದು. ಸೊ ಮನು ಫ್ರೆಂಡ್ಸ್ ಮಾಡಿರೋದು ಇಲ್ಲೇ ಇಟ್ಟಿದ್ದೀನಿ, ತೋರಿಸ್ತೀನಿ. ಸೊ ಇದು ಸಪೋರ್ಟ್ಗೆಲ್ಲ ಇದೆ. ಸೊ ಈ ಥರ ಬ್ಯಾಕ್ ಹಿಂಗೆ ಹ್ಯಾಂಡ್ಲು ಇದೆ. ಸೊ ಈ ಥರ ಇಟ್ಕೊಂಡು ಪಾಪನ ಕೊಳ್ಸ್ಕೊಂಡು ಹಿಂಗೆ ಹೋಗ್ಬೋದು. ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಎಲ್ಲನೂ ಆಲ್ಮೋಸ್ಟ್ ಶೆಲ್ಲೇ ಬರುತ್ತೆ ಇವಕ್ಕೆಲ್ಲ. ಸೊ ಇಲ್ಲೇನೋ ಶೆಲ್ ಹಾಕ್ಬೇಕು ಇದಕ್ಕೆ, ಇದೇನೋ ಹಾಕಿದ್ರೆ ಸೌಂಡ್ ಎಲ್ಲ ಬರುತ್ತೆ. ಇದು ಒಂದು ಸೈಕಲ್ಲು ಕೆಳಗಡೆ, ಇನ್ನು 2 ಸೈಕಲ್ ಕೆಳಗಡೆ ಇದೆ. ಸೊ ನೆನ್ನೆ ಆಟ ಆಡ್ಸೋಣ ಅಂತೇಳಿ ಮೇಲೆ ಕರ್ಕೊಬಂದಿದ್ದೆ. ಸೊ ಇದು ಒಂದು ಸೈಕಲ್ಲು ಕೆಳಗಡೆ, ಹಂಗೆ ಹೋಗೋಣ ಬನ್ನಿ. ಕೆಳಗಡೆ ಹೋಗಿ ಕೆಳಗಡೆ ಯಾವ ಸೈಕಲ್ ಇದೆ ಹಂಗೆ ತೋರಿಸ್ತೀನಿ. ಸೊ ಹಂಗೆ ಹೊರಗಡೆ ಹೋಗಬೇಕು, ಅದಕ್ಕೋಸ್ಕರ ಹಂಗೆ ರೆಡಿ ಆದೆ. ಸೊ ಇಲ್ಲಿ ಲೈಟ್ ಆಫ್ ಮಾಡ್ಕೊಬೋಣ. ಆಮೇಲೆ ಈ ಫ್ಲವರ್ಸ್ ಮಾಡಿದೆ ನಮ್ಮ ಡೆಕೋರೇಷನ್ಗೂ ಎಲ್ಲ ಮಿಕ್ಕಿದ್ದು ಫ್ಲವರ್ಸ್ ಎಲ್ಲ ಇಲ್ಲಿ ಹಂಗೆ ಇಟ್ಕೊಂಡಿದ್ದೀವಿ. ಸೊ ಅಲ್ಲಿ ಡೆಕೋರೇಷನಲ್ಲಿ ಮಿಕ್ಕಿದ್ದಲ್ಲ, ಸೊ ಫ್ಲವರ್ಸ್ ಎಲ್ಲ ಹಂಗೆ ಇಟ್ಟಿದೆ. ಸೊ ಪಿಂಕ್ ರೋಸ್ ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ಇನ್ನು ಈ ಸೈಕಲ್ ಬಂದರೆ, ಅಂದರೆ ಇದು ಸೈಕಲ್ ಅಥವಾ ಗಾಡಿ ಏನಂತಾರೆ ನಂಗೆ ಗೊತ್ತಿಲ್ಲ, ಮಕ್ಕಳು ಆಟ ಆಡೋದ್ರಲ್ಲಿ. ಸೊ ಇದು ಬಂದು ನಮ್ಮ ಪಪ್ಪ ಫ್ರೆಂಡ್ ಗಿಫ್ಟ್ ಮಾಡೋದು. ಸೊ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದರೆ. ಬಟ್ ಆಮೇಲೆ ಇದು ನಮ್ಮ ಫ್ರೆಂಡ್ಸ್ ಗಿಫ್ಟ್ ಮಾಡೋದು. ಇದು ಸ್ವಲ್ಪ ಅವಳು ಕಾಲು ಇಟ್ಕಲ್ಲ ಇನ್ನು. ಸೊ ಇನ್ನೂ 1-2 ದಿವಸ ಆದಮೇಲೆ ಕೊಟ್ಟರೆ ಅವಳಿಗೆ ಕರೆಕ್ಟಾಗಿರುತ್ತೆ. ಸೊ ಇವಾಗ ಇದು ಕರೆಕ್ಟಾಗಿ ಕಾಲಿಟ್ಕುತ್ತೆ ಅವಳಿಗೆ. ಆಮೇಲೆ ಇನ್ನೊಂದು ಇವಾಗ ಕುದುರೆ ಥರ ಸೈಕಲ್ ಇದೆಯಲ್ಲ, ಸೊ ಅದು ಮಾತ್ರ ಫುಲ್ ಆ ಕಡೆ ಗ್ರಿಪ್ ಇದೆ. ಅವಳಿಗೆ ಸ್ಟಾರ್ಟಿಂಗಲ್ಲಿ ಕುತ್ಕೊಂಡು ಕಲ್ತ್ಕೊಳಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ ಅವಳಿಗೆ. ಸೊ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು, ನನಗೆ ಖುಷಿ ಆಗ್ತಿದೆ. ಸೊ ನಾನು ಆ್ಯಕ್ಚುಲಿ 1 ಇಯರ್ ಆಗಲಿ ಆಮೇಲೆ ಪರ್ಚೇಸ್ ಮಾಡೋಣ ಇದನ್ನು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಮುಂಚೆಗೆ ನಮ್ಮ ಪಾಪ ಗಿಫ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ. ಅದಾದಮೇಲೆ ಈ ಥರ ಹೊಸ್ದಾಗಿ ಏನಾದರೂ ಐಟಮ್ಸ್ ಬಂದರೆ ಮಕ್ಕಳು ಯೂಶ್ವಲಿ ಈ ಥರ ಆಟ ಆಡ್ತಾರಲ್ಲ, ಹಂಗೇ ಊಟ ತಿನ್ನಿಸ್ಬೇಕಾದ್ರೆ ಅದನ್ನು ಕುಳಿಸ್ಕೊಂಡು ಆಟಾಡ್ತಿದ್ರಿ. ಅವಳಿಗೂ ಖುಷಿಯಾಗಿ ಆರಾಮಾಗಿ ಆಟಾಡ್ಕೊಂಡಿದ್ಲು. ಸೊ ಅವಳು ಇಷ್ಟಪಟ್ಟಳು. ಒಂದು ಸ್ವಲ್ಪ ದೂರ ಹೋಗಿ ಅಲ್ಲಿ ಆ್ಯಕ್ಚುಲಿ ಇಲ್ಲಿ ನಮ್ಮ ಮನೆ ಹತ್ರ ರೋಡ್ ಅಷ್ಟು ಚೆನ್ನಾಗಿಲ್ಲ ಗೈಸ್. ಅಲ್ಲಿ ಮನು ಮನೆ ಹತ್ರ ಸಖತ್ತಾಗಿದೆ ರೋಡು. ಸೊ ಆ ರೋಡ್ ಹತ್ರ ಎಲ್ಲ ಇದನ್ನು ಬಿಟ್ಬಿಟ್ರೆ ಅವಳು ಆರಾಮಾಗಿ ಆಟಾಡ್ಕೊಂಡಿರ್ತಾಳೆ. ಆಮೇಲೆ ಇವಾಗ ಇನ್ನೊಂದು ಸೈಕಲ್ ಇದೆಯಲ್ಲ, ಅದು ಅಷ್ಟೇ, ಅದು ಸಖತ್ತಾಗಿದೆ, ಅಂದರೆ ಬ್ಯಾಕ್ ಸಪೋರ್ಟ್ ಮಾಡ್ಬೋದು. ಸೊ ಅದನ್ನ ಕರ್ಕೊಂಡು ಹೋಗಿದ್ದೆ ಮಧ್ಯಾಹ್ನ. ಇಲ್ಲೆಲ್ಲ ಸ್ವಲ್ಪ ಕಲ್ಲು ಜಾಸ್ತಿ ಇದೆ, ಮಣ್ಣು ರೋಡು, ಸ್ವಲ್ಪ ಕಲ್ಲು ಜಾಸ್ತಿ ಇದೆ. ಅದಕ್ಕೋಸ್ಕರ ಒಂಥರ ಹಿಂಸೆ ಆಗುತ್ತೆ. ಅಲ್ಲಿ ಕೂತ್ಕೊಂಡಿದ್ರೇ ಅಲ್ಲಾಡ್ತಾ ಇರುತ್ತೆ ಫುಲ್ಲು. ಅದಕ್ಕೋಸ್ಕರ ಕರ್ಕೊಂಡೋಗಿಲ್ಲ. ಇಲ್ಲ ಅಂದರೆ ನಾರ್ಮಲಾಗಿ ಕರ್ಕೊಂಡು ಹೋಗ್ತಾಯಿದ್ದೆ. ಆದರೆ ಅಲ್ಲಿ ಹೋಗ್ಬಿಟ್ರೆ ಮಾತ್ರ ರೋಡ್ ಸಕ್ಕತ್ತಾಗಿದೆ. ಸೊ ಅಲ್ಲಿ ನಾವು ವಾಕ್ ಮಾಡ್ತಿದ್ರಲ್ಲ, ಅಲ್ಲ ಹೋಗಿ ಆರಾಮಾಗಿ ಓಡಾಡಿಸ್ಕೋಬೋದು, ಚೆನ್ನಾಗಿದೆ. ಅದಾದಮೇಲೆ ಮಧ್ಯಾಹ್ನ ಲಂಚಿಗೆ ಅಂತೇಳಿ ಮುದ್ದೆ ಮಾಡ್ಕೊಂಡಿದ್ವಿ. ಇವಾಗ ಪಪ್ಪಗೆ ಸೆಕೆಂಡ್ ಶಿಫ್ಟ್ ಸ್ಟಾರ್ಟ್ ಆಗಿದೆ ಅಂತ
ಮಧ್ಯಾಹ್ನ ಮುದ್ದೆ ಮಾಡ್ತಾರೆ. ಅದಕ್ಕೋಸ್ಕರ ಮಧ್ಯಾಹ್ನ ಮುದ್ದೆನ ತಿನ್ಕೊಂಡು ಈವ್ನಿಂಗ್ ಮೇಲೆ ಜಿಮ್ಗೆ ಹೋದ್ವಿ. ಸೊ ಗೈಸ್ ಜಿಮ್ಗೆ ಕರೆಕ್ಟಾಗಿ ಹೋಗಿ 1 ವಾರ ಆಗಿತ್ತು. ಸೊ ಇನ್ಯಾಕೆ ಅಂದ್ಕೊಂಡಿದ್ದೀರಾ ನಾನು 20 ಡೇಸ್ ಚಾಲೆಂಜ್ ಇಷ್ಟು ಬೇಗನೆ ಸ್ಟಾಪ್ ಮಾಡಿದ್ದು. ಸೊ ಅದನ್ನು ಆ್ಯಕ್ಚುಲಿ ತುಂಬ ಜನ ಕೇಳಿದ್ರು, ಆ್ಯಕ್ಚುಲಿ 70 ಡೇಸ್ ಮಾಡೋದಲ್ವಕ್ಕ, ಆಮೇಲೆ 60 ಸಮಥಿಂಗ್ 30 ಡೇಸ್ ಮಾಡೋದಲ್ವಾ, 29 ಡೇಸು ಏನೋ ಕೇಳಿದ್ರು. ಸೊ ನಂಗೆ ಅದಕ್ಕೋಸ್ಕರನೇ ಬೇಗ ಸ್ಟಾಪ್ ಮಾಡಿದ್ದು. ಈ ನಾಮಕರಣ ಎಲ್ಲ ಮುಗಿದೋಗ್ಬಿಡ್ಲಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ. ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಏನದು ಜಿಮ್ ಮುಗಿಸ್ಕೊಂಡು ಬರಬೇಕಾದ್ರೆ ಹಂಗೆ ಬೇಕ್ರಿ ಕಡೆ ಹೋಗಿದ್ದೆ. ನನ್ನ ತಮ್ಮ ಏನೋ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಪಾಪುಗೆ ಅಂತೇಳಿ. ಸೊ ಅದು ಏನು ಅಂತೆಲ್ಲ ಕಂಪ್ಲೀಟಾಗಿ ನಾನು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನನಗಂತೂ ಎಷ್ಟು ಖುಷಿ ಆಗೋಯ್ತು ಒಬ್ಬ ಗಿಫ್ಟನ್ನು ನೋಡ್ಬಿಡಂದ್ರೆ ನಾನೇ ಫುಲ್ ಖುಷಿ ಆಗೋಯ್ತು. ಸೊ ಅದು ಏನಂತೇಳಿ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಡಿನ್ನರ್ಗೆ ಅಂತೇಳಿ ಚಪಾತಿ ಆಮೇಲೆ ಗೋರಿಕಾಯಿ ಪಲ್ಯನ ಮಾಡ್ಕೊಳ್ತೀವಿ. ಯೂಶ್ವಲಿ ಈ ಥರ ಚಪಾತಿ ನಮ್ಮ ಮನೇಲಿ ಚಪಾತಿಗೆ ಸಾಲ್ಟೆಲ್ಲ ಏನು ಹಾಕ್ಕೊಡಲ್ಲ. ಅದಕ್ಕೋಸ್ಕರ ಪಾಪುಗೂ ಹಿಂಗೆ ಕೊಡ್ತಾಯಿರ್ತೀನಿ. ಅವಳು ತಿನ್ನಲ್ಲ, ಸುಮ್ಮನೆ ಹಿಂಗೆ ಜುಬ್ಕಿ ಲಕ್ಕಿ ಇರ್ತಾನಲ್ಲ ಅಲ್ಲಿ ಕೆಳಗಡೆ ಹಾಕ್ತಾ ಇರ್ತಾಳೆ. ಸೊ ನೋಡೋದು ಈ ಥರ ನಮ್ಮ ಅಜ್ಜಿ ಎಲ್ಲ ಕೊಡ್ತಾಯಿದ್ರು. ಅವಳು ಸುಮ್ಮನೆ ತಿನ್ನಲ್ಲ ಏನಿಲ್ಲ, ಹಿಂಗೆ ಬಂದ್ಬಿಟ್ಟು ಲಕ್ಕಿಗೆ ಹಾಕ್ತಾ ಇರ್ತಾಳೆ. ಸೊ ಅದೊಂದು ಚೆನ್ನಾಗಿ ಕಲ್ತ್ಕೊಬಿಡ್ತಾಳೆ ಇವಾಗ. ಹಿಂಗೆ ಕಿತ್ತಿ ಅದರಲ್ಲೂ ದಪ್ಪದಾಗ ಹಾಕಿದ್ರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ಈ ಥರ ನೀಟಾಗಿ ಅವಳ ಕೈಯಲ್ಲಿ ಹಿಂಗೆ 2 ಮಾಡಿ ಲಕ್ಕಿಗೆ ಹಾಕೋ ಥರ ಮಾಡ್ತಾಳೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಿಗಲ್ಲ. ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇಲ್ಲಿ ತನಕ ವೀಡಿಯೋ ನೋಡೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ. ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಬಾಯ್.